ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾರುತಿ ಚಾನಲ್. ಬಿಸಿ ಬಿಸಿ ಮುದ್ದೆ ನುಗ್ಗೆಕಾಯಿ ಸಾಂಬಾರು ತಿಂತಾಯಿದ್ರೆ ಇನ್ನೂ ಸ್ವಲ್ಪ ತಿನ್ನಬೇಕು ಅನಿಸುತ್ತೆ. ಅಷ್ಟೊಂದು ರುಚಿಯಾಗಿದೆ ಸಾಂಬಾರು ಮಾತ್ರ. ಸಖತ್ ರುಚಿ ಇದೆ. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ. ನಾನು ಇಲ್ಲಿ ಅವರೆಬೇಳೆ ಉಪಯೋಗಿಸಿದ್ದೀನಿ. ಅವರೆಬೇಳೆ ಹಾಕಿದ್ರೇ ಈ ಸಾಂಬಾರಿಗೆ ತುಂಬ ಚೆನ್ನಾಗಿರೋದು. ನನಗೆ ಸಾಂಬಾರು ಜಾಸ್ತಿ ಬೇಕಾಗಿರೋದ್ರಿಂದ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೇಳೆ ಹಾಕ್ಕೊಳ್ಳಿ. ಚೆನ್ನಾಗಿ ಕ್ಲೀನ್ ಮಾಡಿ ಕುಕ್ಕರ್ಗೆ ಹಾಕಿ ಉಪ್ಪು 2 ಲೋಟ ನೀರು ಹಾಕಿ ನಾನು 4 ವಿಜಲ್ ಕೂಗಿಸ್ಕೊಂಡಿದ್ದೀನಿ. ಬೇಳೆ ಮೆತ್ತಗೆ ಬೇಯಿಸ್ಕೋಬೇಕು. ಮಸಾಲೆಗೆ ಅರ್ಧ ಹೋಳು ಕೊಬ್ಬರಿ ಹಾಕಿರೋದು, 1 ಸ್ಪೂನ್ ಮೆಣಸು, 4 ಲವಂಗ, ಏಲಕ್ಕಿ 1, ಚಕ್ಕೆ ಸ್ವಲ್ಪ, ಚಿಕ್ಕದೊಂದು ಟೊಮಾಟೊ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, ಚಿಕ್ಕದೊಂದು ಈರುಳ್ಳಿ, 1 ದೊಡ್ಡದು ಬೆಳ್ಳುಳ್ಳಿ ಗಡ್ಡೆ, ಶುಂಠಿ ಸ್ವಲ್ಪ, ಕೊತ್ತಂಬರಿ ಇದ್ದರೆ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋದು. ಕುಕ್ಕರ್ಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, 1 ದೊಡ್ಡದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಮೀಡಿಯಮ್ ಸೈಜ್ 2 ಟೊಮಾಟೊ ಕಟ್ ಮಾಡಿ ಹಾಕಿದ್ದೀನಿ. ಟೊಮಾಟೊ ಒಂಚೂರು ಅರಿಶಿನ ಹಾಕಿ ಟೊಮಾಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ನಾವು ಬೇಯಿಸ್ಕೊಂಡಿರೋ ಬೇಳೆ ನೋಡಿ, ಬೇಳೆ ನಾನು ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ. ಬೇಳೆ ಚೆನ್ನಾಗಿ ಬೇಯಿಸ್ಕೊಂಡ್ರೇ ಸಾಂಬಾರು ರುಚಿ ಕೊಡೋದು. ರುಬ್ಬಿರೋ ಮಸಾಲೆ ಹಾಕಿ ನಮ್ಗೆ ಬೇಕಾಗಿರೋ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸಾಂಬಾರ್ಗೆ ಬೇಕಾದಷ್ಟು ಉಪ್ಪು ಹಾಕೋದು. ನಾನಿಲ್ಲಿ ಬೇಳೆ ಬೇಯಿಸೋವಾಗ ಉಪ್ಪು ಹಾಕಿದ್ದೀನಿ. ಇವಾಗ ಸಾಂಬಾರ್ಗೆ ಮಾತ್ರ ಉಪ್ಪು ಹಾಕ್ಕೊಂಡಿರೋದು. ಇದು ಚೆನ್ನಾಗಿ ಕುದಿ ಬಂದಾಗ ಕಟ್ ಮಾಡಿರೋ ಆಲೂಗಡ್ಡೆ, ನುಗ್ಗೆಕಾಯಿ ಹಾಕೋದು. ನುಗ್ಗೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನುಗ್ಗೆಕಾಯಿ, ಆಲೂಗಡ್ಡೆ, ಮಸಾಲ ಚೆನ್ನಾಗಿ ಬೆಂದ್ರೇ ಸಾಂಬಾರು ರುಚಿ ಕೊಡೋದು. ನೋಡಿ, ನಾನು 5 ನಿಮಿಷ ಬೇಯಿಸ್ಕೊಂಡಿರೋದು. ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಎಲ್ಲ ಹಾಕಿ ಒಂದೇ ಸಲ ಕುಕ್ಕರಲ್ಲಿ ವಿಸಲ್ ಹಾಕ್ಸ್ಕೊಂಡ್ರೆ ಬೇಳೆ ಚೆನ್ನಾಗಿ ಬೆಂದಿರಲ್ಲ. ಮತ್ತು ನುಗ್ಗೆಕಾಯಿ ಕೂಡ ತುಂಬ ಮೆತ್ತಗಾಗೋಗುತ್ತೆ. ಅದು ಬಾಯಿಗೆ ಸಿಗಲ್ಲ, ತಿನ್ನೋಕ್ಕಾಗಲ್ಲ. ಇವಾಗಾದರೆ ನೋಡಿ ನಮ್ಗೆ ಬಾಯಿಗೆ ಸಿಗತ್ತೆ. ತುಂಬ ರುಚಿ ಕೂಡ ಇರುತ್ತೆ ಈ ಥರ ಮಾಡೋದ್ರಿಂದ. ತುಂಬ ಚೆನ್ನಾಗಿದೆ ಸಾಂಬಾರು ಕೂಡ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.